ओम शांति। मीठे बच्चे, बाप आया है वॉइसलेस दुनिया बनाने, तुम्हारे कैरेक्टर सुधारने। तुम भाई बहन भाई हो तो तुम्हारा दृष्टि बहुत शुद्ध होनी चाहिए। ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಶಿವತಂದೆ ಬಂದಿರೋದು ನಿರ್ವಿಕಾರಿ ಪ್ರಪಂಚವನ್ನು ತಯಾರು ಮಾಡಲಿಕ್ಕೆ, ನಿಮ್ಮ ಒಂದು ಕ್ಯಾರೆಕ್ಟರ್ಸನ್ನು ಸುಧಾರಣೆ ಮಾಡಲಿಕ್ಕೆ. ತಾವು ಸಹೋದರ ಸಹೋದರಿಯರದು ದೃಷ್ಟಿ ಬಹಳಷ್ಟು ಶುದ್ಧ ಇರಬೇಕು. ಪ್ರಶ್ನೆ ಇದೆ, ತುಮ್ ಬಚ್ಚೆ ಬೇಫಿಕರ್ ಬಾದಶಾಹ ಹೋ, ಫಿರ್ ಭಿ ತುಮೆ ಏಕ್ ಮೂಲ್ ಫಿಕ್ರಾತ್ ಅವಶ್ಯ ಹೋನಿ ಚಹಿಯೆ ಕೌನ್ಸಿ. ತಾವು ಮಕ್ಕಳು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ, ಆದರೂ ಕೂಡ ತಮಗೆ ಮೇನ್ ಚಿಂತೆ ಇರಬೇಕು. ಅವಶ್ಯಕವಾಗಿ ಯಾವ ಚಿಂತೆ ಇರಬೇಕು? ಹಮ್ ಪತಿತ್ ಸೆ ಪಾವನ್ ಕೈಸೆ ಬನೆ, ಯಹ ಬಿ ಮೂಲ್ ಫಿಕ್ರಾತ್ ಹೈ. ನಾವು ಪತಿತರಿಂದ ಪಾವನರು ಹೇಗೆ ಆಗ್ತೇವೆ ಅನ್ನುವಂಥದ್ದು ಮೇಯ್ನ್ ಆಗಿರ್ತಕ್ಕಂಥ ಒಂದು ಚಿಂತೆ. ಐಸಾ ನಾ ಹೋ ಬಾಬಾ ಕಾ ಬನ್ಕರ್ ಫಿರ್ ಬಾಬಾ ಕೆ ಆಗೆ ಸಜಾಯೆ ಕಾನಿ ಪಡೆ. ಈ ರೀತಿಯೂ ಆಗಬಾರ್ದು. ತಂದೆಯ ಮಕ್ಕಳಾಗಿ ತಂದೆ ಎದುರುಗಡೆ ಶಿಕ್ಷೆ ಅನುಭವಿಸೋರಾಗಬಾರ್ದು. ಸಜಾ ಒನ್ಸೆ ಚೂಟನೆ ಕಿ ಫಿಕ್ರಾತ್ ರಹೆ. ಶಿಕ್ಷೆಗಳಿಂದ ಬಿಡುಗಡೆ ಆಗುವಂಥ ಒಂದು ಯೋಚನೆ ಇಟ್ಕೊಳ್ಳಿ. ನಹಿ ತೋ ಉಸ್ ಸಮಯ ಬಹುತ್ ಲಜ್ಜಾ ಆಯೇಗಿ. ಇಲ್ಲ ಅಂತಂದರೆ ಆ ಸಮಯದಲ್ಲಿ ತುಂಬ ನಾಚಿಕೆ ಬರುತ್ತೆ. ಬಾಕಿ ತುಮ್ ಬೇಫರ್ವಾಹ ಬಾದಶಾಹ ಹೋ. ಬಾಕಿ ತಾವು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಿ. ಸಬ್ಕೋ ಬಾಪ್ ಕಾ ಪರಿಚಯ ದೇನಾ ಹೈ. ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಕೋಯಿ ಸಮಜ್ತಾ ಹೈ ತೋ ಬೇಹದ್ ಕಾ ಮಾಲಿಕ್ ಬಂತಾ ಹೈ, ನಹಿ ತೋ ಸಮಜ್ನಾ ಚಹಿಯೆ ಉನ್ಕಿ ತಕ್ದೀರ್. ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಕೆಲವರು ತಿಳ್ಕೊಳ್ತಾರೆ ನಾವು ಬೇಹದ್ದಿನ ಮಾಲೀಕರಾಗ್ತೇವೆ ಅಂತ. ಇಲ್ಲ ಅಂತಂದರೆ ತಿಳ್ಕೊಳ್ಳಿ ನಮ್ಮ ಅದೃಷ್ಟ ಹೇಗೆ ಅಂತ. ತುಮೇ ಬೇಫರ್ವಾಹ್ ನಹಿ ಅಂದರೆ ನೀವು ನಿಶ್ಚಿಂತರು ಆಗಬಾರ್ದು. ಈ ವಿಚಾರದಲ್ಲಿ ಯೋಚನೆ ಇಟ್ಕೊಳ್ಳಿ. ಓಂ ಶಾಂತಿ. ರೂಹಾನಿ ಬಾಪ್ ಜಿನ್ಕೋ ನಾಮ್ ಶಿವ್ ಹೈ ವ ಬೈಟ್ ಅಪ್ನೆ ಬಚ್ಚೋಂ ಕೋ ಸಮಜಾತೆ ಹೈ. ಆತ್ಮಿಕ ತಂದೆ, ಯಾರಿಗೆ ಹೆಸರೇ ಶಿವ ಅಂತ ಇದೆ, ಅವರೇ ಕೂತ್ಕೊಂಡು ತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ರೂಹಾನಿ ಬಾಪ್ ಸವಿಕಾ ಏಕ ಹಿ ಹೈ. ಆತ್ಮಗಳ ತಂದೆ ಎಲ್ಲರಿಗೂ ಒಬ್ಬರೇ ಇದ್ದಾರೆ. ಪೆಹಲೆ ಯಾ ಬಾತ್ ಸಮಜಾನಿ ಹೈ. ಮೊಟ್ಟ ಮೊದಲು ಈ ಮಾತನ್ನು ಎಲ್ಲರಿಗೂ ತಿಳಿಸಿ. ಫಿರ್ ಆಗೆ ಸಮಜ್ನಾ ಸಹಜ್ ಹೋಗ. ಮುಂದೆ ತಿಳಿಸ್ಕೊಡೋದು ಈಸಿ ಇರುತ್ತೆ. ಅಗರ್ ಬಾಬಾ ಕಾ ಪರಿಚಯ ಹಿ ನಹಿ ಮಿಲಾ ಹೋಗಾ ತೋ ಪ್ರಶ್ನೆ ಕರ್ತೆ ರಹೆಂಗೆ. ಒಂದು ವೇಳೆ ತಂದೆಯ ಪರಿಚಯನೇ ಸಿಕ್ಕಲಿಲ್ಲ ಅಂತಂದರೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಪೆಹಲೆ ತೋ ಯ ನಿಶ್ಚಯ ಕರಾನಾ ಹೈ. ಮೊಟ್ಟ ಮೊದಲು ಈ ನಿಶ್ಚಯವನ್ನು ಮಾಡಿಸ್ಬೇಕು. ಸಾರಿ ದುನಿಯಾ ಕೋ ತೋ ಯಹ ಪತಾ ನಹಿ ಕಿ ಗೀತಾ ಕಾ ಭಗವಾನ್ ಕೌನ್ ಹೈ. ಇಡೀ ಪ್ರಪಂಚದವ್ರಿಗೆ ಇದು ಗೊತ್ತೇ ಇಲ್ಲ ಗೀತೆಯ ಭಗವಂತ ಯಾರು ಅಂತ. वह तो कृष्ण के लिए कह देते, हम कहते परमपिता परमात्मा शिव गीता का भगवान है. ಅವರು ಹೇಳ್ತಾರೆ ಕೃಷ್ಣನಿಗೋಸ್ಕರ, ನಾವು ಹೇಳ್ತೇವೆ ಪರಂಪಿತ ಪರಮಾತ್ಮ ಶಿವ ಗೀತೆಯ ಭಗವಂತ ಆಗಿದ್ದಾರೆ. ವಹಿ ಜ್ಞಾನ ಕಾ ಸಾಗರ್ ಹೈ. ಅವರೇ ಜ್ಞಾನದ ಸಾಗರ ಆಗಿದ್ದಾರೆ. ಮುಖ್ಯ ಹೈ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ. ಮೇಯ್ನ್ ಆಗಿದೆ ಎಲ್ಲ ಶಾಸ್ತ್ರಗಳ ಶಿರೋಮಣಿ ಭಗವದ್ಗೀತೆ. ಭಗವಾನ್ ಕೆ ಲಿಯೇ ಹಿ ಕೇತೆ ಹೇ, ಹೇ ಪ್ರಭು ತೇರಿ ಮತ್ ಗತ್ ನ್ಯಾರಿ. ಭಗವಂತನಿಗೋಸ್ಕರನೇ ಹೇಳ್ತಾರೆ, ಹೇ ಪ್ರಭು ನಿನ್ನ ಗತಿ ಮತಿ ಅಲಿಪ್ತವಾಗಿದೆ. ಕೃಷ್ಣ ಕೆ ಲಿಯೇ ಐಸಾ ನಹಿ ಕಹೆಂಗೆ. ಕೃಷ್ಣನಿಗೋಸ್ಕರ ಈ ರೀತಿ ಹೇಳೋದಿಲ್ಲ. ಬಾಪ್ ಜೋ ಸತ್ಯ ಹೈ ವ ಜರೂರ್ ಸತ್ಯ ಹಿ ಸುನಾಯಂಗೆ. ತಂದೆ ಏನು ಸತ್ಯ ಇದ್ದಾರೆ ಸತ್ಯವನ್ನೇ ತಿಳಿಸ್ತಾರೆ. ದುನಿಯಾ ಪೆಹಲೆ ನೈ ಸತೋಪ್ರಧಾಂತಿ. ಪ್ರಪಂಚ ಮೊಟ್ಟ ಮೊದಲು ಸತೋಪ್ರಧಾನ ವಸ್ತಿತ್ತು. ಅಭಿ ದುನಿಯಾ ಪುರಾಣಿ ತಮೋಪ್ರಧಾನ ಹೈ. ಈಗ ಪ್ರಪಂಚ ಹಳೆಯದು ಮತ್ತು ತಮೋಪ್ರಧಾನ ಆಗಿದೆ. ದುನಿಯಾಕೋ ಬದಲನೆ ವಾಲ ಏಕ್ ಬಾಪ್ ಹಿ ಹೈ. ಪ್ರಪಂಚವನ್ನು ಬದಲಾಯಿಸುವಂಥವರು ಒಬ್ಬರೇ ತಂದೆ ಆಗಿದ್ದಾರೆ. ಬಾಪ್ ಕೇಸೆ ಬದಲ್ತೆ ಯಬಿ ಸಮಜಾನ ಚಹಿಯೆ. ತಂದೆ ಯಾವ ಥರ ಸೃಷ್ಟಿಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳಿಸಬೇಕಾಗಿದೆ. ಆತ್ಮ ಜಬ್ ತಮೋಪ್ರಧಾನ್ ಬನೆ ತಬ್ ದುನಿಯಾ ಬಿ ಸತೋಪ್ರಧಾನ್ ಸ್ಥಾಪನಾ ಹೋ. ಯಾವಾಗ ಆತ್ಮ ಸತೋಪ್ರಧಾನ ಆಗುತ್ತೆ ಆಗಲೇ ಪ್ರಪಂಚನೂ ಕೂಡ ಸತೋಪ್ರಧಾನ ಆಗುತ್ತೆ. ಪೆಹಲೆ ತುಮ್ ಬಚ್ಚೋಂ ಕೋ ಅಂತರ್ಮುಖಿ ಹೋನಾ ಹೈ. ಮೊಟ್ಟ ಮೊದಲು ತಾವು ಮಕ್ಕಳು ಅಂತರ್ಮುಖಿಗಳು ಆಗಬೇಕು. ಜಾಸ್ತಿ ತೀಕ್ ನಹಿ ಕರ್ನಿ ಹೈ. ಜಾಸ್ತಿ ಯೋಚನೆ ಮಾಡಿಕೊಂಡು ಇರಬೇಡಿ.
अंदर घुसते हैं तो बहुत ಚಿತ್ರ देख करके पूछते ही रहेंगे. ಒಳಗಡೆ ಬಂದಾಗ ತುಂಬ ಚಿತ್ರಗಳನ್ನು ನೋಡಿ ಕ್ವಶನ್ ಮಾಡ್ತಾ ಇರ್ತಾರೆ. ಪಹಲೆ ಸಮಜಾನಿ ಏಕ್ ಬಾತ್ ಕಿ ಚೈಯೆ. ಮೊಟ್ಟ ಮೊದಲು ತಿಳುವಳಿಕೆ ಅನ್ನೋದು ಒಂದು ಮಾತಿನ ಬಗ್ಗೆ ಮಾಡಬೇಕಾಗಿದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮೊಟ್ಟ ಮೊದಲು ಒಂದೇ ಮಾತನ್ನು ತಿಳಿಸಿ. ಜಾಸ್ತಿ ಪೂಚ್ನೆಕಿ ಮಾರ್ಜಿನ್ ನಾ ಮಿಲೆ. ಹೆಚ್ಚಿಗೆ ಕ್ವಶನ್ ಕೇಳ್ಕೊಂಡಿರೋ ಅಂಥದ್ದಕ್ಕೆ ಅವಕಾಶಗಳನ್ನು ಕೊಡಬೇಡಿ. ಬೋಲೋ ಪಹಲೆ ತೋ ಏಕ್ ಬಾತ್ ಪರ್ ನಿಶ್ಚಯ ಕರೋ ಕಿ ಫಿರ್ ಆಗೆ ಸಮझाए ಫಿರ್ ತುಮ್ 84 ಜನ್ಮೋं का ಚಕ್ರ ಪರ್ ಭಿ ಲೇ ಜಾ ಸಕ್ತೆ ಹೋ. ಮೊಟ್ಟ ಮೊದಲು ಒಂದು ಮಾತಿನ ಬಗ್ಗೆ ನಿಶ್ಚಯ ಮಾಡಿಸಿ, ನಂತರ ತಿಳಿಸ್ಬೇಕಾಗುತ್ತೆ. 84 ಜನ್ಮಗಳ ಚಕ್ರದ ಬಗ್ಗೆನೂ ಕೂಡ ತೆಗೆದುಕೊಂಡು ಹೋಗ್ಬೋದು, ಅದರ ಬಗ್ಗೆನೂ ತಿಳಿಸ್ಬೋದು. ಬಾಬಾ कहते हैं मैं बहुत ಜನ್ಮೋं का अंत में प्रवेश करता हूँ. ಶಿವತಂದೆ ಹೇಳ್ತಾರೆ, ನಾನು ತುಂಬ ಜನ್ಮಗಳ ಅಂತಿಮ ಜನ್ಮದಲ್ಲಿ ಬಂದು ಪ್ರವೇಶ ಮಾಡ್ತೇನೆ. ಇನ್ಕೋ ಹಿ ಬಾಪ್ कहते हैं, ಇವ್ರಿಗೇನೆ ತಂದೆ ಅಂತ ಹೇಳಲಾಗುತ್ತೆ. ತುಮ್ ಅಪ್ನೆ ಜನ್ಮೋं को नहीं जानते हो. ನೀವು ನಿಮ್ಮ ಜನ್ಮಗಳನ್ನೇ ತಿಳ್ಕೊಂಡಿರಲಿಲ್ಲ. ಬಾಬಾ ತುಮ್ಕೋ ಪ್ರಜಾಪಿತ ಬ್ರಹ್ಮ ದ್ವಾರ ಸಮझाते हैं. ಶಿವತಂದೆ ನಮ್ಮೆಲ್ಲರಿಗೂ ಕೂಡ ಪ್ರಜಾಪಿತ ಬ್ರಹ್ಮರವ್ರ ಮುಖಾಂತರ ಇಷ್ಟೆಲ್ಲ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಪಹಲೆ ಅಲಫ್ ಪರ್ ಹಿ ಸಮझाने हैं. ಮೊಟ್ಟ ಮೊದಲು ತಂದೆಯ ಬಗ್ಗೆನೇ ನೀವು ತಿಳಿಸ್ಬೇಕು. ಅಲಫ್ ಸಮझाने से ಫಿರ್ ಕೋಯಿ ಸಂಶಯ ನಹಿ ಹೋಗಾ. ಮೊದಲು ತಂದೆಯ ಬಗ್ಗೆ ತಿಳ್ಕೊಂಡಾಗ ಯಾವುದೇ ಒಂದು ಸಂಶಯ ಅಂತಕ್ಕಂಥದ್ದು ಬರೋದಿಲ್ಲ. ಬೋಲೋ ಬಾಬಾ ಸತ್ಯ ಹೇ ವಹ ಭಿ ಅಸತ್ಯ ನಹಿ ಸುನಾತೆ ಹೇ. ಶಿವತಂದೆ ಸತ್ಯ ಆಗಿದ್ದಾರೆ, ಅವರು ಅಸತ್ಯವನ್ನು ಹೇಳೋದಿಲ್ಲ. ಬೇಹದ್ ಕಾ ಬಾಪ್ ಹಿ ರಾಜಯೋಗ ಸಿಕ್ಲಾತೆ ಹೇ. ಬೇಹದ್ದಿನ ತಂದೆ ಬಂದು ರಾಜಯೋಗವನ್ನು ಕಲಿಸ್ತಾರೆ. ಶಿವರಾತ್ರಿ ಗಾಯಿ ಜಾತಿ ಹೇ. ಶಿವರಾತ್ರಿ ಗಾಯನ ಇದೆ. ತೋ ಜರೂರ್ ಶಿವ್ ಕಹಾ ಸೆ ಆಯಾ ಹೋಗಾ. ಶಿವ ಎಲ್ಲಿಂದ ಬರ್ತಾರೆ? ಜೈಸೆ ಕೃಷ್ಣ ಜಯಂತಿ ವಿ ಯಹಾ ಹಿ ಮನಾತೆ. ಹೇಗೆ ಕೃಷ್ಣ ಜಯಂತಿ ಇಲ್ಲೇನೆ ಮಾಡ್ತಾರೆ. कहते हैं ಬ್ರಹ್ಮ ದ್ವಾರ ಸ್ಥಾಪನಾ ಕರ್ತಾ ಹೂँ. ಹೇಳ್ತಾ ಇದ್ದಾರೆ, ನಾನು ಬ್ರಹ್ಮನ ಮುಖಾಂತರ ಸ್ಥಾಪನೆ ಮಾಡ್ತೇನೆ. ಉಸ್ ಏಕ ಹಿ ನಿರಾಕಾರ ಬಾಪ್ ಕೆ ಸಬ್ ಬಚ್ಚೆ ಹೇ. ಆ ಒಬ್ಬ ನಿರಾಕಾರ ತಂದೆಗೆ ಎಲ್ಲರೂ ಕೂಡ ಮಕ್ಕಳಾಗಿದ್ದಾರೆ. ತುಮ್ ಭಿ ಉನ್ಕಿ ಔಲಾದ್ ಹೋ ಔರ್ ಕೋಯಿ ಪ್ರಜಾಪಿತ ಬ್ರಹ್ಮ ಕಾ ಭಿ ಔಲಾದ್ ಹೋ. ಈಗ ನೀವು ಕೂಡ ಅವರ ಸಂತಾನರಾಗಿದ್ದೀರಿ, ಮತ್ತು ಪ್ರಜಾಪಿತ ಬ್ರಹ್ಮನಿಗೂ ಕೂಡ ಸಂತಾನರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮ ದ್ವಾರ ಸ್ಥಾಪನಾ ಕಿ ತೋ ಜರೂರ್ ಬ್ರಾಹ್ಮಣ ಬ್ರಾಹ್ಮಣಿಯ ಹೋಂಗೆ. ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಸ್ಥಾಪನೆ ಆಗುತ್ತೆ ಅಂದರೆ ಅವಶ್ಯಕವಾಗಿ ಬ್ರಾಹ್ಮಣ ಬ್ರಾಹ್ಮಣಿಯರು ಬೇಕು. ಬಾಯಿ ಬೆಹನ್ ಹೋ ಗಯೆ, ಸಹೋದರ ಸಹೋದರಿಯರು ಆದರು. ಇಸ್ಮೆ ಪವಿತ್ರತಾ ರಹತಿ ಹೇ. ಇದರಲ್ಲಿ ಪವಿತ್ರತೆ ಕೂಡ ಇರುತ್ತೆ. ಗೃಹಸ್ಥ ವ್ಯವಹಾರ ಮೇ ರಹತೆ ಪವಿತ್ರ ರಹನೆ ಕಾ ಭಿ ಯಹ ಪೀತಿ ಹೇ. ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರವಾಗಿರ್ತಕ್ಕಂಥದ್ದು ಕೂಡ ಮಾಡಬೇಕಾಗಿದೆ. ಬಾಯಿ ಬೆಹನ್ ಬಾಯಿ ಹೇ ತೋ ಕಭಿ ಕ್ರಿಮಿನಲ್ ದೃಷ್ಟಿ ನಹಿ ಹೋನಿ ಚಹಿಯೆ. ಸಹೋದರ ಸಹೋದರಿ ಅಂತಂದಮೇಲೆ ವಿಕಾರಿ ದೃಷ್ಟಿ ಅಂತಕ್ಕಂಥದ್ದು ಇರಬಾರ್ದು. ಕಿಸ್ ಜನ್ಮ ದೃಷ್ಟಿ ಸುಧರ್ ಜಾತಿ ಹೇ. 21 ಜನ್ಮಗಳಿಗೆ ದೃಷ್ಟಿ ಅಂತಕ್ಕಂಥದ್ದು ಪರಿವರ್ತನೆ ಆಗುತ್ತೆ. ಬಾಬಾ ಹಿ ಬಚ್ಚೋಂ ಕೋ ಶಿಕ್ಷಾ ದೆಂಗೆನ. ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ. ಕ್ಯಾರೆಕ್ಟರ್ ಸುಧಾರ್ತೆ ಹೇ. ನಡವಳಿಕೆಗಳನ್ನು ಪರಿವರ್ತನೆ ಮಾಡ್ತಾರೆ. ಅಭಿ ಸಾರಿ ದುನಿಯಾ ಕಾ ಕ್ಯಾರೆಕ್ಟರ್ ಸುಧಾರಣೆ ಹೇ. ಈಗ ಇಡೀ ಪ್ರಪಂಚದ ನಡವಳಿಕೆಗಳನ್ನು ಸುಧಾರಣೆ ಮಾಡಬೇಕು. ಇಸ್ ಪುರಾನಿ ಪತಿತ ದುನಿಯಾ ಮೇ ಕೋಯಿ ಭಿ ಕ್ಯಾರೆಕ್ಟರ್ ನಹಿ. ಈ ಹಳೆಯ ಪತಿತ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಇಲ್ಲ. ಸಬ್ ಮೇ ವಿಕಾರ ಹೇ. ಎಲ್ಲರಲ್ಲಿ ವಿಕಾರಗಳು ಸೇರಿಕೊಂಡಿದೆ. ವಹ ಹಿ ಪತಿತ ವಿಶಸ್ ದುನಿಯಾ. ಈ ಕಲಿಯುಗ ಆಗಿದೆ ಪತಿತ ವಿಕಾರಿಗಳ ಪ್ರಪಂಚ. ಫಿರ್ ವೈಸ್ಲೆಸ್ ದುನಿಯಾ ಕೇಸೆ ಬನೆಂಗೆ. ನಂತರ ಈ ನಿರ್ವಿಕಾರಿ ಪ್ರಪಂಚ ಹೆಂಗಾಗತ್ತೆ? ಸಿವಾಯ್ ಬಾಬಾಕ್ಕೆ ಕೊಯ್ ಬನಾ ನಾ ಸಕೆ. ತಂದೆ ವಿನಃ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭಿ ಬಾಬಾ ಪವಿತ್ರ ಬನಾ ರಹೆ ಹೇ.
ಈಗ ತಂದೆ ಬಂದು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡ್ತಾ ಇದ್ದಾರೆ. ಯಹ ಹೈ ಗುಪ್ತ ಬಾತೆ, ಇದಾಗಿದೆ ಗುಪ್ತವಾಗಿರ್ತಕ್ಕಂಥ ಮಾತು. ಹಮ್ ಆತ್ಮ ಹೇ, ಆತ್ಮಕೋ ಪರಮಾತ್ಮ ಬಾಪ್ ಸೆ ಮಿಲನ್ ನ ಹೇ. ನಾವೆಲ್ಲರೂ ಆತ್ಮಗಳೊಂದಿಗೆ ಶಿವಬಾಬಾ ಪರಮಾತ್ಮ ಮಿಲನ ಮಾಡ್ತಾರೆ. सब पुरुषार्थ करते ये भगवान से मिलने के लिए. ಎಲ್ಲರೂ ಕೂಡ ಪುರುಷಾರ್ಥ ಮಾಡೋದು ಕೂಡ ಭಗವಂತನ ಜೊತೆಯಲ್ಲಿ ಭೇಟಿ ಆಗಲಿಕ್ಕೋಸ್ಕರ. ಭಗವಾನ್ ಏಕ್ ನಿರಾಕಾರ है, ಲಿಬರೇಟರ್ ಗೈಡ್ भी ಪರಮಾತ್ಮ को ही कहा जाता है. ಭಗವಂತ ಒಬ್ಬರೇ ನಿರಾಕಾರ, ಲಿಬರೇಟರು ಆಗಿದ್ದಾರೆ, ಗೈಡು ಆಗಿದ್ದಾರೆ. ಪರಮಾತ್ಮನಿಗೆ ಹೇಳಲಾಗುತ್ತೆ ಗೈಡ್ ಅಂತ. दूसरा धर्म वाले कोई को भी लिबरेटर ಗೈಡ್ नहीं कहेंगे. ಬೇರೆ ಧರ್ಮದವ್ರಿಗೆ ಯಾರು ಕೂಡ ಲಿಬರೇಟರ್ ಅಥವಾ ಗೈಡ್ ಅಂತ ಹೇಳೋದಿಲ್ಲ. ಪರಂಪಿತ ಪರಮಾತ್ಮ ಹಿ ಆಕರ್ ಲಿಬರೇಟ್ ಕರ್ತೆ ಹೇ. ಪರಂಪಿತ ಪರಮಾತ್ಮನೇ ಬಂದು ಎಲ್ಲರನ್ನೂ ಬಿಡುಗಡೆ ಮಾಡ್ತಾರೆ. ಅರ್ಥಾತ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನಾತೆ ಹೇ. ತಮೋ ಪ್ರಧಾನರನ್ನು ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ಗೈಡ್ ಭಿ ಕರ್ತೆ ಹೇ. ತೋ ಪಹಲೆ ಪಹಲೆ ಏಕ್ ಕಿ ಬಾತ್ ಬುದ್ಧಿ ಮೇ ಬಿಟಾವೋ. ಗೈಡು ಕೂಡ ಮಾಡ್ತಾರೆ. ಮೊಟ್ಟ ಮೊದಲು ಒಂದು ಮಾತನ್ನು ಬುದ್ಧಿನಲ್ಲಿ ಕೂಡಿಸಿ. ಅಗರ್ ನಾ ಸಮझे ತೋ ಛೋಡ್ ದೇನಾ ಚಾಹಿಯೆ. ಒಂದು ವೇಳೆ ತಿಳ್ಕೊಳ್ಳಿಲ್ಲ ಅಂತಂದರೆ ಬಿಟ್ಬಿಡಿ. ಅಲಫ್ ಕೋ ನಹಿ ಸಮझा ತೋ ಬೇ ಕೋ ಬಿ ಕ್ಯಾ ಫಾಯ್ದಾ ಹೈ. ತಂದೆನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಂದರೆ ಆಸ್ತಿಯಿಂದ ಏನು ಫಾಯ್ದೆ ಸಿಗುತ್ತೆ. ಬಲ್ ಚಲೆ ಆಯೆ ಜಾಯೆ, ಬಂದು ಹೋಗ್ಬೋದು, ಏನು ಮಾಡೋಕ್ಕಾಗಲ್ಲ. ತುಮ್ ಮೂಂಜೋ ನಹಿ, ಬಂದರೂ ಹೋದ್ರು ಅಂತ ಕನ್ಫ್ಯೂಷನ್ ಆಗಬೇಡಿ. ತುಮ್ ಬೇಪರ್ವಾಹ್ ಬಾದಶಾಹ್ ಹೋ, ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿರಿ. ಅಸುರೋಂಕೆ ವಿಘ್ನ ಪಡ್ತೆ ಹಿ ಹೇ, ಅಸುರರು ವಿಘ್ನಗಳನ್ನು ಹಾಕ್ತಾರೆ. ಯ ಹೈ ಹಿ ರುದ್ರಜ್ಞಾನ ಯಜ್ಞ, ಇದಾಗಿದೆ ರುದ್ರಜ್ಞಾನ ಯಜ್ಞ. ತೋ ಪಹಲೆ ಪಹಲೆ ಬಾಬಾ ಕಾ ಪರಿಚಯ ದೇನ. ಮೊಟ್ಟ ಮೊದಲು ಶಿವಬಾಬಾ ಯಾರು ಅನ್ನೋದನ್ನು ಪರಿಚಯ ಕೊಟ್ಬಿಡಿ. ಬಾಬಾ ಕೇತೆ ಹೇ ಮನ್ಮನಾಭವ್, ತಂದೆ ಹೇಳ್ತಾರೆ ಮನ್ಮನಾಭವ್. ಜಿತನಾ ಪುರುಷಾರ್ಥ ಕರೆಂಗೆ ಉಸ್ ಅನುಸಾರ ಪದ ಪಾಯೆಂಗೆ. ಎಷ್ಟು ಪುರುಷಾರ್ಥ ಮಾಡ್ತಿರೋ ಅಷ್ಟು ಅದರ ಅನುಸಾರವಾಗಿ ಪದವಿನೂ ಪಡಿತೀರ. ಆದಿ ಸನಾತನ್ ದೇವಿ ದೇವತಾ ಧರ್ಮ का राज्य स्थापना हो रहा है. ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. ಇನ್ ಲಕ್ಷ್ಮೀನಾರಾಯಣ ಕಿ ಡೈನಾಸ್ಟಿ ಹೇ. ಈ ಲಕ್ಷ್ಮೀನಾರಾಯಣರದ್ದು ಕೂಡ ಡೈನಾಸ್ಟಿ ಇತ್ತು. ಅವ್ರ ಧರ್ಮ ವಾಲೆ ಕೋಯಿ ಡೈನಾಸ್ಟಿ ಸ್ಥಾಪನಾ ನಹಿ ಕರ್ತೆ. ಬೇರೆ ಧರ್ಮದವ್ರು ಯಾರು ಕೂಡ ಡೈನಾಸ್ಟಿಯನ್ನು ಸ್ಥಾಪನೆ ಮಾಡೋದಿಲ್ಲ. ಬಾಪ್ ತೋ ಆಕರ್ ಸಬ್ಕೋ ಮುಕ್ತಿ करते हैं. ತಂದೆ ಬಂದು ಎಲ್ಲರಿಗೂ ಮುಕ್ತಿಯನ್ನು ಮಾಡ್ತಾರೆ. फिर अपने अपने समय पर और धर्म स्थापकों को आकर अपना धर्म स्थापन करना है. ನಂತರ ಬೇರೆ ಬೇರೆ ಧರ್ಮಸ್ಥಾಪಕರು ಬಂದು ತಮ್ಮ ತಮ್ಮದೇ ಧರ್ಮಗಳನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ವೃದ್ಧಿ ಓತಿ ಹೇ, ವೃದ್ಧಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಪತಿತ್ ಬನ್ನ ಹಿ ಹೇ, ಪತಿತರಾಗಲೇಬೇಕು. ಪತಿತ್ ಸೆ ಪಾವನ್ ಬನಾನ ಯಹ ತೋ ಬಾಪ್ ಕಾ ಹಿ ಕಾಮ ಹೈ. ಪತಿತರಿಂದ ಪಾವನರನ್ನಾಗಿ ಮಾಡೋದು ಇದು ತಂದೆಯದೇ ಡ್ಯೂಟಿ ಆಗಿದೆ. ವತೋ ಸಿರ್ಫ್ ಆಕರ್ ಧರ್ಮ ಸ್ಥಾಪನ್ ಕರೆಂಗೆ, ಅವರು ಕೂಡ ಬಂದು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಉಸ್ಮೇ ಬಡಾಯಿ ಕಿ ಬಾತ್ ಹಿ ನಹಿ ಹೈ, ಅದರಲ್ಲಿ ದೊಡ್ಡಸ್ತಿಕೆಯ ಮಾತೇ ಇಲ್ಲ. ಮಹಿಮಾ ಹೈ ಹಿ ಏಕಕಿ, ವೇ ತೋ ಕ್ರೈಸ್ಟ್ ಕಿ ಬಿ ಪಿಚಾಡಿ ಕಿತ್ನಾ ಕರ್ತೆ ಹೈ. ಅವರು ಕ್ರೈಸ್ತನ ಹಿಂದೆ ಎಷ್ಟೊಂದು ಮಾಡ್ತಾರೆ. ಉನ್ಕೋ ಬಿ ಸಮಜಾಯ ಜಾಯೆ ತೋ ಲಿಬರೇಟರ್ ಗೈಡ್ ತೋ ಗಾಡ್ ಫಾದರ್ ಹಿ. ಅವ್ರಿಗೂ ತಿಳಿಸ್ಬೇಕಾಗತ್ತೆ ಗೈಡು ಅಥವಾ ಲಿಬರೇಟರ್ ಗಾಡ್ ಫಾದರ್ ಆಗಿದ್ದಾರೆ. ಬಾಕಿ ಕ್ರೈಸ್ಟ್ನೇ ಕ್ಯಾ ಕಿಯಾ, ಬಾಕಿ ಯೇಸು ಬಂದು ಏನು ಮಾಡಿದ್ರು. ಉನ್ಕೆ ಪಿಚಾಡಿ ಕ್ರಿಶ್ಚಿಯನ್ ಧರ್ಮ ಕಿ ಆತ್ಮಯೇ ಆತಿ ರಾತಿ ಹೈ. ಅವರ ಹಿಂದೆ ಕ್ರೈಸ್ತರ ಧರ್ಮದವರು ಆತ್ಮಗಳೆಲ್ಲ ಇಳಿತಾ ಇರ್ತಾರೆ. ನೀಚೆ ಉತರ್ತಿ ರಹತಿ ಹೈ, ಕೆಳಗಡೆಗೆ ಇಳಿತಾ ಇರ್ತವೆ ಆತ್ಮಗಳು. ದುಃಖ ಸೆ ಚುಡಾನೆ ವಾಲಾ ತೋ ಏಕ ಹಿ ಬಾಬಾ ಹೈ. ಎಲ್ಲರನ್ನೂ ದುಃಖದಿಂದ ಬಿಡುಗಡೆ ಮಾಡೋವಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ಯಪ್ ಸಬ್ ಪಾಯಿಂಟ್ಸ್ ಬುದ್ಧಿ ಮೇ ಅಚ್ಚಿ ರೀತಿ ಧಾರಣ ಕರ್ನಿ ಹೈ. ಈ ಎಲ್ಲ ಪಾಯಿಂಟ್ಸನ್ನು ನೀವು ಚೆನ್ನಾಗಿ ಬುದ್ಧಿನಲ್ಲಿ ಧಾರಣೆ ಮಾಡಬೇಕು. ಏಕ್ ಗಾಡ್ ಕೋ ಹಿ ಮರ್ಸಿಫುಲ್ ಕಹಾ ಜಾತಾ ಹೈ. ಒಬ್ಬ ಭಗವಂತನಿಗೇನೆ ದಯಾಸಾಗರ ಅಂತ ಹೇಳಲಾಗುತ್ತೆ. ಕ್ರೈಸ್ಟ್ ಕೋಯಿ ದಯಾ ನಹಿ ಕರ್ತೆ ಹೈ. ಕ್ರೈಸ್ತ ಎಂದು ದಯೆಯನ್ನು ಮಾಡೋದಿಲ್ಲ. ಏಕ ಬಿ ಮನುಷ್ಯ ಕಿಸಿ ಪರ್ ಮರ್ಸಿ ನಹಿ ಕರ್ತೆ ಹೈ. ಒಬ್ಬ ಮನುಷ್ಯನು ಕೂಡ ಯಾರ ಮೇಲೂ ಕೂಡ ದಯೆಯನ್ನು ತೋರಿಸೋದಿಲ್ಲ. ಮರ್ಸಿ ಹೋತಾ ಹೈ ಬೇಹದ್ ಕಿ, ದಯೆ ಆಗುತ್ತೆ ಬೇಹದ್ದಿನದು. ಏಕ್ ಬಾಪ್ ಹಿ ಸಬ್ ಪರ್ ರಹಮ್ ಕರ್ತೆ ಹೈ. ಒಬ್ಬ ತಂದೆ ಬಂದು ಎಲ್ಲರ ಮೇಲೆ ದಯೆಯನ್ನು ತೋರಿಸ್ತಾರೆ. ಸತ್ಯುಗ್ ಮೇ ಸಬ್ ಸುಖ ಶಾಂತಿ ಮೇ ರಹತೆ ಹೈ. ಸತ್ಯುಗದಲ್ಲಿದ್ದಾಗ ಎಲ್ಲರೂ ಸುಖ ಶಾಂತಿಯಲ್ಲಿರ್ತಾರೆ. ದುಃಖ ಕಿ ಬಾತ್ ಹಿ ನಹಿ, ದುಃಖದ ಮಾತೇ ಇಲ್ಲ. ಬಚ್ಚೆ ಏಕ್ ಬಾತ್ ಅಲಫ್ ಪರ್ ಕಿಸ್ಕೋ ನಿಶ್ಚಯ ಕರಾತೆ ನಹಿ ಹೈ.
ಮಕ್ಕಳು ಒಂದು ಮಾತನ್ನು ತಂದೆಯ ಮೇಲೆ ನಿಶ್ಚಯ ಮಾಡಿಸೋದೇ ಇಲ್ಲ. ಅವ್ರವ್ರ ಬಾತೋ ಮೇ ಚಲೆ ಜಾತೆ ಹೇ, ಬೇರೆ ಬೇರೆ ಮಾತುಗಳಲ್ಲಿ ಹೊರಟೋಗ್ಬಿಡ್ತಾರೆ. ಫಿರ್ ಕೇತೆ ಹೇ ಗಾಲಿ ಭೀ ಖರಾಬ್ ಹೋ ಗಯಾ, ಗಲಾ ಭೀ ಖರಾಬ್ ಹೋ ಗಯಾ. ಬೇರೆ ಬೇರೆ ಮಾತುಗಳಲ್ಲಿ ಹೋಗ್ಬಿಟ್ಟು ನಮ್ಮ ಗಂಟ್ಲೆ ಒಣಗೋಯ್ತು ಅಂತ ಹೇಳ್ತಾರೆ. ಅಂದರೆ ವ್ಯರ್ಥ ವಿಚಾರಗಳನ್ನು ಹೇಳ್ಕೊಂಡು ಹೋಗಬೇಡಿ, ಜ್ಞಾನದ ವಿಚಾರಗಳನ್ನು ತಿಳಿಸ್ತಾ ಹೋಗಿ, ಗಂಟ್ಲು ಕೂಡ ಚೆನ್ನಾಗಾಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಪೇಲೆ ಬಾಬಾ ಕ ಪರಿಚಯ ದೇನಾ, ಮೊಟ್ಟ ಮೊದಲು ತಂದೆ ಯಾರು ಅನ್ನೋದನ್ನು ಪರಿಚಯ ಕೊಡಿ. ತುಮ್ ಅವ್ರ ಬಾತೋ ಮೇ ಜಾವೋ ಹಿ ನಹಿ, ಬೇರೆ ಮಾತುಗಳಲ್ಲಿ ಹೋಗಲೇಬೇಡಿ. ಬೋಲೋ ಬಾಬಾ ತೋ ಸತ್ಯ ಬೋಲೆಂಗೆನ, ತಿಳಿಸಿ ಶಿವಬಾಬಾ ಅಂತೂ ಸತ್ಯವನ್ನೇ ಹೇಳ್ತಾರೆ. ಅಂಬಿಕೆಗೋ ಬಾಪ್ ಹಿ ಸುನಾತೆ ಹೇ, ನಾವು ಕುಮಾರಿಯರಿಗೆ ತಂದೆನೇ ಎಲ್ಲ ಜ್ಞಾನವನ್ನು ತಿಳಿಸ್ತಾರೆ. ಈ ಚಿತ್ರ ಸಬ್ ಉಸ್ನೆ ಬನವಾಯ ಹೇ, ಈ ಚಿತ್ರಗಳನ್ನೆಲ್ಲ ಅವರೇ ಮಾಡಿರೋದು. ಇಸ್ಮೇ ಸಂಶಯ ನಹಿ ಲಾನಾ ಚಹಿಯೆ, ಇದರಲ್ಲಿ ಡೌಟ್ ಪಡಬಾರ್ದು. ಸಂಶಯ ಬುದ್ಧಿ ವಿನಶ್ಯಂತಿ, ಪಹಲೆ ತುಮ್ ಅಪನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ ತೋ ವಿಕರ್ಮ ವಿನಾಶ್ ಹೋಂಗೆ. ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗುತ್ತೆ. ಅವ್ರ ಕೊಯ್ ಉಪಾಯ ನಹಿ, ಬೇರೆ ಇನ್ಯಾವುದೇ ಉಪಾಯ ಇಲ್ಲ. ಪತಿತ್ ಪಾವನ್ ಏಕ ಹಿ ಬಾಬಾ ಹೇನ, ಪತಿತರನ್ನ ಪಾವನ ಮಾಡೋರು ಒಬ್ಬರೇ ತಂದೆ ಆಗಿದ್ದಾರಲ್ಲ. ಬಾಬಾ ಕೇತೆ ಹೇ ದೇಹಕ್ಕೆ ಸಬ್ ಸಂಬಂಧ ಚೋಡ್ ಮಾಮೇಕಂ ಯಾದ್ ಕರೋ, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ ತಂದೆ ಹೇಳ್ತಾರೆ. ಬಾಬಾ ಜಿಸ್ಮೇ ಪ್ರವೇಶ ಕರ್ತೆ ಹೇ ಉನ್ಕಾ ಫಿರ್ ಪುರುಷಾರ್ಥ ಕರ್ ಸತೋ ಪ್ರಧಾನ್ ಬನಾನಾ ಹೇ, ತಂದೆ ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅವ್ರಿಗೂ ಕೂಡ ಮೊಟ್ಟ ಮೊದಲು ಪುರುಷಾರ್ಥ ಮಾಡಿ ಸತೋ ಪ್ರಧಾನರಂತೂ ಆಗಬೇಕು. ಬನೆಂಗೆ ಪುರುಷಾರ್ಥ ಸೆ ಫಿರ್ ಬ್ರಹ್ಮ और ವಿಷ್ಣು ಕಾ ಭಿ ಕನೆಕ್ಷನ್ ಭಿ ಬತಾತೆ ಹೇ, ಆಗೋದು ಕೂಡ ಪುರುಷಾರ್ಥದಿಂದ. ಬ್ರಹ್ಮ ಮತ್ತು ವಿಷ್ಣುವಿನ ಕನೆಕ್ಷನ್ನನ್ನು ಕೂಡ ತಿಳಿಸ್ತಾರೆ. ಬಾಬಾ ತುಮ್ ಬ್ರಾಹ್ಮಣೋಂಕು ರಾಜಯೋಗ ಸಿಕ್ಲಾತೆ ಹೇ, ತಂದೆ ಬಂದು ತಾವು ಬ್ರಾಹ್ಮಣರಿಗೆ ರಾಜಯೋಗವನ್ನು ಕಲಿಸ್ತಾರೆ. ತೋ ತುಮ್ ವಿಷ್ಣುಪುರಿಗೆ ಮಾಲೀಕ್ ಬಂತೆ ಹೋ, ನೀವು ಕೂಡ ವಿಷ್ಣುಪುರಿಗೆ ಮಾಲೀಕರು ಆಗ್ತೀರಾ. ಫಿರ್ ತುಮ್ ಹಿ 84 ಜನ್ಮ ಲೇ ಅಂತ್ ಮೇ ಶೂದ್ರ ಬಂತೆ ಹೋ, ನೀವೇ 84 ಜನ್ಮಗಳನ್ನು ತೆಗೆದುಕೊಂಡು ಕೊನೆಗೆ ಶೂದ್ರರು ಆಗ್ತೀರಾ. ಫಿರ್ ಬಾಪ್ ಆಕರ್ ಶೂದ್ರ ಸೆ ಬ್ರಾಹ್ಮಣ ಬನಾತೆ ಹೇ, ನಂತರ ತಂದೆ ಬಂದು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಐಸಾ ಅವ್ರ ಕೊಯ್ ಬತಾ ನಾ ಸಕೆ, ಈ ರೀತಿ ಬೇರೆ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಹಲಿ ಬಾತ್ ಹೇ ಬಾಪ್ ಕಾ ಪರಿಚಯ ದೇನಾ, ಮೊಟ್ಟ ಮೊದಲು ಮಾತಾಗಿದೆ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು. ಬಾಬಾ ಕೇತೆ ಹೇ ಮುಜೆ ಹಿ ಪತಿತೋಂಕೋ ಆಕರ್ ಪಾವನ್ ಬನಾನೆ ಹೇ, ಶಿವಬಾಬಾ ಹೇಳ್ತಾರೆ ನಾನೇ ಬಂದು ನಿಮ್ಮನ್ನು ಪತಿತರನ್ನ ಪಾವನರನ್ನಾಗಿ ಮಾಡಬೇಕು, ಅದಕ್ಕಾಗಿ ಇಲ್ಲಿ ಬರಬೇಕು ಅಂತಾರೆ. ಐಸಾ ನಹಿ ಕಿ ಊಪರ್ ಮೇ ಪ್ರೇರಣಾ ದೇತಾ ಹೂँ, ಈ ರೀತಿಯೂ ಇಲ್ಲ ಮೇಲ್ಗಡೆಯಿಂದ ಪ್ರೇರಣೆ ಮಾಡ್ತೀನಿ ಇಲ್ಲ. ಉನ್ಕಾ ಹಿ ನಾಮ ಹೇ ಭಗೀರಥ್, ಅವ್ರ ಹೆಸರೇ ಆಗಿದೆ ಭಗೀರಥ ಅಂತ. ತೋ ಜರೂರ್ ಇಸ್ಮೇ ಹಿ ಪ್ರವೇಶ ಕರೆಂಗೆ, ಅವಶ್ಯಕವಾಗಿ ಬ್ರಹ್ಮರವರಲ್ಲೇ ಪ್ರವೇಶ ಮಾಡ್ತಾರೆ. ಯಹ ಬಿ ಹೈ ಬಹು ಜನ್ಮೋ ಕಾ ಅಂತ್ ಕಾ ಜನ್ಮ, ಇದಾಗಿದೆ ಬಹಳ ಜನ್ಮಗಳ ಅಂತಿಮ ಜನ್ಮ. ಫಿರ್ ಸತೋ ಪ್ರಧಾನ್ ಬಂತೆ ಹೇ, ನಂತರ ಸತೋ ಪ್ರಧಾನರು ಆಗ್ತಾರೆ. ಉನ್ಕೆ ಲಿಯೆ ಬಾಬಾ ಯುಕ್ತಿ ಭಿ ಬತಾತೆ ಹೇ ಕಿ ಅಪನೆ ಕೋ ಆತ್ಮ ಸಮಜ್ ಮಾಮೇಕಂ ಯಾದ್ ಕರೋ, ಅದಕ್ಕಾಗಿ ಯುಕ್ತಿನೂ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬರನ್ನೇ ನೆನಪು ಮಾಡಿ. ಮೈ ಹಿ ಸರ್ವಶಕ್ತಿವಾನ್ ಹೂँ, ನಾನೇ ಸರ್ವಶಕ್ತಿವಂತ ಆಗಿದ್ದೇನೆ. ಮುಜೆ ಯಾದ್ ಕರ್ನೆ ಸೆ ತುಮಾರೆ ಮೇ ಶಕ್ತಿ ಆಯೇಗಿ, ನೀವು ನನ್ನನ್ನು ನೆನಪು ಮಾಡಿದ್ರೆ ನಿಮ್ಮಲ್ಲಿ ತುಂಬ ಪವರು ಬರುತ್ತೆ. ತುಮ್ ವಿಶ್ವಕ್ಕೆ ಮಾಲೀಕ್ ಬನೆಂಗೆ, ನೀವು ಕೂಡ ವಿಶ್ವಕ್ಕೆ ಮಾಲೀಕರು ಕೂಡ ಆಗ್ತೀರಾ. ಯಹ ಲಕ್ಷ್ಮೀನಾರಾಯಣ ಕಾ ವರ್ಷ ಇನೋಂಕೋ ಬಾಬಾ ಸೆ ಮಿಲಾ ಹೇ, ಈ ಲಕ್ಷ್ಮೀನಾರಾಯಣರ ಆಸ್ತಿ ಅನ್ನೋದು ಇವ್ರಿಗೂ ಕೂಡ ತಂದೆಯಿಂದ ಸಿಕ್ಕಿದೆ. ಕೇಸೆ ಮಿಲಾ ಯಹ ಬಿ ಸಮಜಾತೆ, ಯಾವ ಥರ ಸಿಕ್ಕಿದೆ ಅದನ್ನು ಕೂಡ ಬಾಬಾವರು ತಿಳಿಸ್ತಾರೆ. ಪ್ರದರ್ಶನಿ ಮ್ಯೂಸಿಯಂ ಆದಿ ಹೇ, ತುಮ್ ಕಹ ದೋ ಪಹಲೆ ಏಕ್ ಬಾಪ್ ಕೋ ಸಮझो, ಈ ಎಕ್ಸಿಬಿಷನ್ ಆಗ್ಬೋದು ಅಥವಾ ಪ್ರದರ್ಶನಿ ಆಗ್ಬೋದು, ಮ್ಯೂಸಿಯಂ ಆಗ್ಬೋದು, ಅದರಲ್ಲಿ ಕೂಡ ನೀವು ತಿಳಿಸ್ಕೊಡಿ. ಮೊಟ್ಟ ಮೊದಲು ಒಬ್ಬ ತಂದೆಯನ್ನು ತಿಳ್ಕೊಳ್ಳಿ. ಫಿರ್ ಅವ್ರವ್ರ ಬಾತೋ ಮೇ ಜಾನಾ ಹೇ, ನಂತರ ಬೇರೆ ವಿಚಾರಗಳಲ್ಲಿ ಹೋಗಬೇಕು. ಯ ಬಹುತ್ ಜರೂರಿ ಹೇ ಸಮಜ್ನಾ, ಇದು ತುಂಬ ಅವಶ್ಯಕತೆ ಇದೆ ತಿಳ್ಕೊಳ್ತಕ್ಕಂಥದ್ದು. ನಹಿ ತೋ ತುಮ್ ದುಃಖ ಸೇ ಚೂಟ್ ನಹಿ ಸಕೆಂಗೆ, ಇಲ್ಲ ಅಂತಂದರೆ ನೀವು ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಹಲೆ ಜಬ್ ತಕ್ ನಿಶ್ಚಯ ನಹಿ ಕಿಯಾ ತೋ ಕುಚ್ ಭಿ ಸಮझ ನಹಿ ಸಕೆಂಗೆ,
ಮೊಟ್ಟ ಮೊದಲು ಎಲ್ಲಿವರೆಗೆ ನಿಮ್ಗೆ ನಿಶ್ಚಯನೇ ಆಗಿಲ್ಲ ಅಂತಂದರೆ ಅಲ್ಲಿವರೆಗೂ ನೀವೇನೂ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ಸಮಯ ಹೈ ಭ್ರಷ್ಟಾಚಾರಿ ದುನಿಯಾ, ಈ ಸಮಯ ಇರೋದೇ ಭ್ರಷ್ಟಾಚಾರಿ ಪ್ರಪಂಚ. ದೇವಿ ದೇವತಾಂಕಿ ದುನಿಯಾ ಶ್ರೇಷ್ಠಾಚಾರಿ ಥೇ. ದೇವಿ ದೇವತೆಗಳ ಪ್ರಪಂಚ ಮೊದಲು ಶ್ರೇಷ್ಠಾಚಾರಿ ಇತ್ತು. ಐಸೆ ಸಂಜಾನ, ಈ ರೀತಿ ನೀವು ತಿಳಿಸ್ಬೇಕಾಗಿದೆ. ಮನುಷ್ಯೋಂಕಿ ನಬ್ಜ್ ಬಿ ದೇಖ್ನಿ ಚಹಿಯೆ, ಕುಚ್ ಸಮಜ್ತಾ ಹೈ ಯಾ ದವಾಯಿ. ಮನುಷ್ಯರ ನಾಡಿ ನೋಡಿ ನೀವು ತಿಳಿಸ್ಬೇಕಾಗಿದೆ. ತಿಳ್ಕೊಳ್ತಾರ ಅಥವಾ ಇಲ್ವಾ, ಕಾದೆಂಚ್ತಾರ ಬುದ್ಧಿ ಇದೆಯಾ ಅಂತ. ಅಗರ್ ತವಾಯಿ ಹೈ ತೋ ಫಿರ್ ಛೋಡ್ ದೇನಾ ಚಹಿಯೆ. ಕಾದು ಹೆಂಚಿನ ಥರ ಬುದ್ಧಿ ಇತ್ತು ಅಂದರೆ ಅಂಥವನ್ನ ಬಿಟ್ಬಿಡಿ. ಟೈಮ್ ವೇಸ್ಟ್ ನಹಿ ಕರ್ನಾ ಚಹಿಯೆ. ಅಂಥವರಿಂದ ನೀವು ಸಮಯವನ್ನು ವ್ಯರ್ಥವಾಗಿ ಕಳಿಬೇಡಿ. ಛಾತ್ರಕ್ ಪಾತ್ರಕೋ ಪರಕನೆ ಕಾ ಭಿ ಬುದ್ಧಿ ಚಹಿಯೆ. ಜ್ಞಾನದ ಬಗ್ಗೆ ಛಾತ್ರಕರು ಯಾರಿದ್ದಾರೆ, ಇಂಟ್ರೆಸ್ಟ್ ಯಾರಿಗಿದೆ, ಪಾತ್ರರನ್ನು ನೋಡಿ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಅವ್ರಿಗೆ ತಿಳಿಸ್ಬೇಕು. ಜೋ ಸಮಜ್ನೆ ವಾಲೆ ಹೋಗ ಉನ್ಕಾ ಚಹರಾ ಹಿ ಬದಲ್ ಜಾಯೇಗಾ. ಯಾರು ತಿಳ್ಕೊಳ್ಳೋ ಅಂಥವ್ರಿದ್ದಾರೆ ಅವರ ಒಂದು ಚಹರೆನೂ ಚೇಂಜ್ ಆಗುತ್ತೆ. ಪೆಹಲೆ ತೋ ಖುಷಿ ಕಿ ಬಾತ್ ದೇನಿ ಹೇ. ಮೊಟ್ಟ ಮೊದಲು ಖುಷಿಯ ಮಾತನ್ನೇ ತಿಳಿಸ್ಬೇಕು. ಬೇಹದ್ ಕಾ ಬಾಬಾ ಸೆ ಬೇಹದ್ ಕಾ ವರ್ಷ ಮಿಲ್ತಾ ಏನ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಅನ್ನೋದು ಸಿಕ್ಕುತ್ತಲ್ಲ. ಬಾಬಾ ಜಾನ್ತೆ ಹೇ ಯಾದ್ ಕಿ ಯಾತ್ರಾ ಮೇ ಬಚ್ಚೋ ಬಹುತ್ ಡೀಲೆ ಹೇ. ಬಾಬಾ ಅವ್ರಿಗೆ ಗೊತ್ತು, ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ತುಂಬ ಡೀಲಾಗಿದ್ದಾರೆ. ಬಾಬಾಕೋ ಯಾದ್ ಕರ್ನೆ ಕಿ ಮೆಹನತೆ. ತಂದೆಯನ್ನು ನೆನಪು ಮಾಡ್ತಕ್ಕಂಥ ಪರಿಶ್ರಮ ಇದೆ. ಇಸ್ಮೇ ಹಿ ಮಾಯಾ ಬಹುತ್ ವಿಘ್ನ ಡಾಲ್ತಿ ಹೇ. ಇದರಲ್ಲೇ ಮಾಯೆ ಅನ್ನೋದು ತುಂಬ ವಿಘ್ನಗಳನ್ನು ಹಾಕುತ್ತೆ. ಯಾ ಭಿ ಖೇಲ್ ಬನಾ ಹುವಾ ಹೇ. ಇದು ಕೂಡ ಆಟ ಮಾಡಲ್ಪಟ್ಟಿದೆ. ಬಾಬಾ ಬೈಟ್ ಸಮಜಾತೆ ಕೇಸೆ ಯಾ ಖೇಲ್ ಬನಾಯಾ ಹೇ. ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ ಯಾವ ಥರ ಇದು ಆಟ ಮಾಡಲ್ಪಟ್ಟಿದೆ. ದುನಿಯಾಕ್ಕೆ ಮನುಷ್ಯ ತೋ ರಿಂಚಕ್ ಬಿ ನಹಿ ಜಾನ್ತೆ. ಜಗತ್ತಿನಲ್ಲಿ ಜನರು ಒಂಚೂರು ತಿಳ್ಕೊಂಡೇ ಇಲ್ಲ. बाप की याद में रहने से तुम किसको समझाने में भी एक रस होंगे. ಬಾಬಾ ಅವ್ರ ನೆನಪಿನಲ್ಲಿದ್ದಾಗ ನೀವು ಯಾರಿಗೆ ಬೇಕಾದರೂ ತಿಳಿಸ್ಕೊಡುವಾಗ ಏಕರಸವಾಗಿರ್ತೀರ. ನಹಿ ತೋ ಕುಚ್ ನಾ ಕುಚ್ ನುಕ್ಸ್ ಕಮ್ಮಿ ನಿಕಾಲ್ತೆ ರಹೆಂಗೆ. ಒಂದು ವೇಳೆ ತಿಳ್ಕೊಂಡೇ ಇಲ್ಲ ಸರಿಯಾಗಿ ಅಂದರೆ ಒಂದಲ್ಲ ಒಂದು ಕೊರತೆಗಳನ್ನು ತೆಗಿತಾ ಇರ್ತಾರೆ. ಬಾಬಾ ಕೇತೆ ತುಮ್ ಜಾಸ್ತಿ ಕುಚ್ ಬಿ ತಕ್ಲೀಫ್ ನಾಲೋ. ತಂದೆ ಹೇಳ್ತಾರೆ ನೀವು ಜಾಸ್ತಿ ಏನೋ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಸ್ಥಾಪನಾ ತೋ ಜರೂರ್ ಹೋನಾ ಹಿ ಹೈ. ಸ್ಥಾಪನೆ ಅಂತೂ ಅವಶ್ಯಕವಾಗಿ ಆಗಲೇಬೇಕು. ಬಾವಿ ಕೋವಿ ಕೊಯ್ ಠಾಲ್ ನಹಿ ಸಕ್ತೆ. ಭವಿಷ್ಯ ಏನಾಗೋದಿದೆ ಅದನ್ನು ಯಾರೂ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಉಲ್ಲಾಸ್ ಮೇ ರಹನಾ ಚಹಿಯೆ. ಉಲ್ಲಾಸದಲ್ಲಿರಬೇಕು. ಬಾಬಾ ಸೆ ಹಮ್ ಬೇಹದ್ ಕಾ ವರ್ಷ ಲೇ ರಹೇ ಹೈ. ನಾವು ತಂದೆಯಿಂದ ಬೇಹದ್ದಿನ ಆಸ್ತಿನ ತೆಗೆದುಕೊಳ್ತಾ ಇದ್ದೀವಿ. ಬಾಬಾ ಕೇತೆ ಹೇ ಮಾಮೇ ಕಮ್ ಯಾದ್ ಕರೋ ಬಹುತ್ ಪ್ರೇಮ್ ಸೆ ಬೈಟ್ ಸಮಜಾನಾ ಹೇ. ತಂದೆ ಹೇಳ್ತಾರೆ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ, ನೀವು ಕೂಡ ಬಹಳಷ್ಟು ಪ್ರೀತಿಯಿಂದ ಕೂತ್ಕೊಂಡು ತಿಳಿಸ್ಕೊಡಿ. ಬಾಬಾ ಕೋ ಯಾದ್ ಕರ್ತೆ ಪ್ರೇಮ್ ಮೇ ಆನ್ಸು ಆ ಜಾನಾ ಚಹಿಯೆ. ತಂದೆಯನ್ನು ನೆನಪು ಮಾಡ್ತಾ ನಿಮಗೆ ಆನಂದ ಬಾಷ್ಪ ಬರ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ಕೊಯ್ತು ಸಭಿ ಸಂಬಂಧ ಹೇ ಕಲಿಯುಗಿ. ಇವತ್ತು ಪ್ರಪಂಚದಲ್ಲೆಲ್ಲ ಸಂಬಂಧಿಗಳು ಕಲಿಯುಗದವರಿದ್ದಾರೆ. ಯಹೇ ರೂಹಾನಿ ಬಾಬಾ ಕಾ ಸಂಬಂಧ. ಇದಾಗಿದೆ ಆತ್ಮಿಕ ತಂದೆಯ ಸಂಬಂಧ. ಯಹ ತುಮಾರೆ ಆನ್ಸು ಬಿ ವಿಜಯಮಾಲಾಕ್ಕೆ ದಾನೆ ಬಂತೆ ಹೇ. ಈ ನಿಮ್ಮ ಆನಂದ ಬಾಷ್ಪಗಳೇ ನಿಮ್ಮನ್ನು ವೈಜಯಂತಿ ಮಾಲೆಯಲ್ಲಿ ಮಣಿಗಳನ್ನಾಗಿ ಮಾಡುತ್ತೆ. ಬಹುತ್ ತೋಡೆ ಹೇ ಜೋ ಐಸಾ ಪ್ರೇಮ್ ಸೆ ಬಾಬಾ ಕೋ ಯಾದ್ ಕರ್ತೆ ಹೇ. ಕೆಲವರೇ ಅಪರೂಪ ಕೂತ್ಕೊಂಡು ತಂದೆಯನ್ನು ನೆನಪು ಮಾಡ್ತಾರೆ. ಕೋಶಿಶ್ ಕರ್ ಜಿತನಾ ಹೋ ಸಕೆ ಅಪನಾ ಟೈಮ್ ನಿಕಾಲ್ ಅಪನಾ ಭವಿಷ್ಯ ಕಾ ಭಿ ಉಂಚ್ ಬನಾನಾ ಚಹಿಯೆ. ಪ್ರಯತ್ನ ಮಾಡಿ ಎಷ್ಟಾಗತ್ತೆ ಅಷ್ಟು ಸಮಯವನ್ನು ತೆಗೆದು ತಮ್ಮ ಭವಿಷ್ಯವನ್ನು ಶ್ರೇಷ್ಠ ಮಾಡ್ಕೋಬೇಕು. ಪ್ರದರ್ಶನಿ ಮೇ ಇತನೇ ಢೇರ್ ಬಚ್ಚೆ ನಹಿ ಹೋನೆ ಚಹಿಯೆ. ಎಕ್ಸಿಬಿಷನಲ್ಲಿ ತುಂಬ ಜಾಸ್ತಿ ಕ್ರೌಡು ಮಾಡಬೇಡಿ. ಇತನೇ ಚಿತ್ರೋಂ ಕಾ ದರ್ಕಾರ್ ಹೇ. ತುಂಬ ಜಾಸ್ತಿ ಚಿತ್ರಗಳ ಅಗತ್ಯನೂ ಇಲ್ಲ. ನಂಬರ್ 1 ಚಿತ್ರ ಹೇ ಗೀತಾ ಕಾ ಭಗವಾನ್ ಕೌನ್. ಮೇನ್ ನಂಬರ್ 1 ಚಿತ್ರ ಆಗಿದೆ ಗೀತೆಯ ಭಗವಂತ ಯಾರು ಅಂತ. ಉಸ್ಕೆ ಬಾಜು ಮೇ ಲಕ್ಷ್ಮೀನಾರಾಯಣ ಕಾ ಸಿಡಿ ಕಾ ಬಸ್. ಅದರ ಪಕ್ಕದಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರ ಇರಬೇಕು. ಆಮೇಲೆ ಲಕ್ಷ್ಮೀನಾರಾಯಣರ ಚಿತ್ರ ಇರಬೇಕು, ಏಣಿ ಚಿತ್ರ ಇರಬೇಕು. ಬಸ್ ಬಾಕಿ ಇತನೇ ಚಿತ್ರ ಕೊಯ್ ಕಾಮ್ ಕೆ ನಹಿ ಹೇ. ಬಾಕಿ ಇಷ್ಟೊಂದು ಚಿತ್ರಗಳೇನು ಕೆಲಸಕ್ಕೆ ಬರೋದಿಲ್ಲ. ತುಂಬ ಬಚ್ಚೋಂಕು ತಾವು ಮಕ್ಕಳು ಜಿತನಾ ಹೋ ಸಕೆ ಉತನಾ ಯಾದ್ ಕಿ ಯಾತ್ರಾ ಬಡಾನಾ ಹೇ. ಎಷ್ಟಾಗುತ್ತೆ ಅಷ್ಟು ನೀವು ನೆನಪಿನ ಯಾತ್ರೆಯನ್ನು ಹೆಚ್ಚಿಸ್ಕೊಳ್ತಾ ಇರಿ.
ಮೂಲ ಫಿಕ್ರಾತ್ ರಖನೆ ಹೇ ಕಿ ಪತಿತ್ ಸೆ ಪಾವನ್ ಕೇಸೆ ಬನೆ. ಮೇಯ್ನ್ ಯೋಚನೆ ಇಟ್ಕೋಬೇಕು, ನಾವು ಪತಿತರಿಂದ ಪಾವನವರು ಹೇಗೆ ಆಗಬೇಕು. बाबा का बनकर फिर बाबा के आगे जाकर सजा खाए, यह तो बड़ी दुर्गति की बात है ना. ಶಿವಬಾಬಾ ಅವ್ರ ಮಕ್ಕಳಾಗಿ ಹೋಗ್ಬಿಟ್ಟು ತಂದೆಯ ಒಂದು ಎದುರುಗಡೆ ಶಿಕ್ಷೆ ಅನುಭವಿಸುವಂಥದ್ದು ದುರ್ಗತಿಯ ವಿಚಾರ ಆಗಿದೆ ಅಲ್ವಾ. ಅಭಿ ಯಾದ್ ಕಿ ಯಾತ್ರಾ ಪರ್ ನಹಿ ರಖೇಂಗೆ ತೋ ಫಿರ್ ಬಾಬಾ ಕೆ ಆಗೆ ಸಜಾ ಖಾನೆ ಸಮಯ ಬಹುತ್ ಲಜ್ಜಾ ಆಯೇಗಿ. ನಂತರ ಬಾಬಾ ಅವ್ರ ಎದುರುಗಡೆ ಆ ಸಮಯದಲ್ಲಿ ಶಿಕ್ಷೆ ಅನುಭವಿಸಿದಾಗ ತುಂಬ ನಾಚಿಕೆ ಆಗುತ್ತೆ. ಸಜಾ ನಾ ಖಾನಿ ಪಡೆ ಸಬ್ಸೆ ಜಾಸ್ತಿ ಫುರ್ನ ರಖನಾ ಹೇ. ಶಿಕ್ಷೆನೇ ಅನುಭವಿಸ್ತೀರಾ, ಪಾಸ್ ಆಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ಇಟ್ಕೊಳ್ಳಿ. ತುಮ್ ರೂಪ ಬಿ ಹೋ ಬಸಂತ್ ಬಿ ಹೋ. ನೀವು ರೂಪನೂ ಆಗಿದ್ದೀರಿ, ಬಸಂತರೂ ಆಗಿದ್ದೀರಿ. ಬಾಬಾ ಬಿ ಕೇತೆ ಹೇ ಮೈ ರೂಪ ಬಿ ಹೂ ಬಸಂತ್ ಬಿ ಹೂ. ತಂದೆ ಹೇಳ್ತಾರೆ, ನಾನು ರೂಪನೂ ಆಗಿದ್ದೇನೆ, ಬಸಂತನೂ ಆಗಿದ್ದೇನೆ. छोटी सी बिंदु हूँ और ज्ञान का भी सागर भी हूँ. ನಾನು ಅತಿ ಸೂಕ್ಷ್ಮ ಬಿಂದುವೂ ಆಗಿದ್ದೇನೆ, ನಂತರ ಜ್ಞಾನದ ಸಾಗರನೂ ಆಗಿದ್ದೇನೆ. ತುಮಾರಿ ಆತ್ಮ ಮೇ ಸಾರಾ ಜ್ಞಾನ ಬರ್ತೆ ಹೇ. ನಿಮ್ಮ ಆತ್ಮದಲ್ಲಿ ಟೋಟಲ್ ಜ್ಞಾನ ಅನ್ನೋದು ತುಂಬುತ್ತೆ. 84 ಜನ್ಮೋं का सारा राज तुम्हारा बुद्धि में है. 84 ಜನ್ಮಗಳ ಎಲ್ಲ ರಹಸ್ಯಗಳು ನಿಮ್ಮ ಬುದ್ಧಿಯಲ್ಲಿದೆ. ತುಮ್ ಜ್ಞಾನ ಕಾ ಸ್ವರೂಪ ಬನ್ ಜ್ಞಾನ ಕಿ ವರ್ಷ ಕರ್ತೆ ಹೋ. ತಾವು ಕೂಡ ಜ್ಞಾನದ ಸ್ವರೂಪರಾಗಿ ಅನೇಕರಿಗೆ ಜ್ಞಾನದ ಮಳೆಯನ್ನು ಸುರಿಸ್ತೀರಾ. ज्ञान का एक एक रतन कितना अमूल्य है, उनकी ವ್ಯಾಲ್ಯೂ कोई कर ना सके. ಜ್ಞಾನದ ಒಂದೊಂದು ರತ್ನ ಎಷ್ಟೊಂದು ಅಮೂಲ್ಯವಾಗಿದೆ, ಅದರ ಬೆಲೆಯನ್ನು ಯಾರೂ ಮಾಡಲಿಕ್ಕಾಗೋದಿಲ್ಲ. ಇಸ್ಲಿಯೇ ಬಾಬಾ ಕೇತೆ ಹೇ ಪದಮ ಪದಂ ಭಾಗ್ಯಶಾಲಿ. ಅದರಿಂದನೇ ತಂದೆ ಹೇಳ್ತಾರೆ, ಪದಮ ಪದಮ ಭಾಗ್ಯಶಾಲಿಗಳು. ತುಮಾರೆ ಚರಣೋ ಮೇ ಪದಂ ಕಿ ನಿಶಾನಿ ಭಿ ದಿಖಾತೆ ಹೇ. ನಿಮ್ಮ ಒಂದು ಹೆಜ್ಜೆನಲ್ಲಿ ಪದುಮಗಳಷ್ಟು ಕೂಡ ತೋರಿಸಲಾಗತ್ತೆ. ಇನ್ಕಿ ಕೊಯ್ ಸಮಜ್ ನಾ ಸಕೆ. ಇದನ್ನು ಕೂಡ ಬೇರೆ ಯಾರೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಪದಂಪತಿ ನಾಮ್ ರಕ್ತೆ ಹೇ. ಜನರು ಕೂಡ ಪದಂಪತಿ ಹೆಸರನ್ನು ಇಡ್ತಾರೆ. ಸಮಸ್ತೆ ಇನ್ಕೆ ಪಾಸ್ ಬಹುತ್ ಧನ್ ಹೇ. ತಿಳ್ಕೊಳ್ತಾರೆ, ಇವ್ರ ಹತ್ರ ತುಂಬ ದುಡ್ಡಿದೆ. ಪದಂಪತಿ ಕಾ ಏಕ್ ಸರ್ನೇಮ್ ಬಿ ರಕ್ತೆ ಹೇ. ಪದಂಪತಿದು ಒಂದು ಸರ್ನೇಮ್ ಕೂಡ ಇಟ್ಕೊಳ್ತಾರೆ. ಬಾಬಾ ಸಬ್ ಬಾತೆ ಸಮಜಾತೆ ಹೇ. ತಂದೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಫಿರ್ ಕೇತೆ ಹೇ ಮೂಲ ಬಾತ್ ಹೈ ಕಿ ಬಾಪ್ ಕೋ और 84 ಚಕ್ರ ಕೋ ಭಿ ಯಾದ್ ಕರೋ. ಮೇನ್ ವಿಚಾರ ಆಗಿದೆ, ತಂದೆ ನೆನಪು ಮಾಡಿ ಮತ್ತು 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿ. ಯಹ ನಾಲೆಡ್ಜ್ ಭಾರತ್ ವಾಸಿಯೋಂ ಕೆ ಲಿಯೇ ಹಿ ಹೈ. ಈ ಒಂದು ಜ್ಞಾನ ಭಾರತೀಯರಿಗೋಸ್ಕರನೇ ಇದೆ. ತುಮ್ ಹಿ 84 ಜನ್ಮ ಲೇತೆ ಹೋ, ಯಹ ಭಿ ಸಮಜ್ನೆ ಕಿ ಬಾತೆ ಹೈ ನಾ. ನೀವು 84 ಜನ್ಮಗಳನ್ನು ತೆಗೆದುಕೊತೀರಾ, ಇದು ಕೂಡ ತಿಳ್ಕೊಳ್ತಕ್ಕಂಥ ಒಂದು ವಿಚಾರ ಆಗಿದೆ. ಅವ್ರ ಕೊಯ್ ಸನ್ಯಾಸಿ ಆದಿಕೋ ಸ್ವದರ್ಶನ ಚಕ್ರಧಾರಿ ನಹಿ ಕಹೆಂಗೆ. ಬೇರೆ ಇನ್ಯಾವುದೇ ಸಾಧು ಸಂತರಿಗೆ ಸ್ವದರ್ಶನ ಚಕ್ರಧಾರಿಗಳು ಅಂತ ಹೇಳೋದಿಲ್ಲ. ದೇವತಾಂಕೋ ಭಿ ನಹಿ ಕಹೆಂಗೆ. ದೇವಾನ್ ದೇವತೆಗಳಿಗೂ ಕೂಡ ಹೇಳೋದಿಲ್ಲ. ದೇವತಾಮೇ ಜ್ಞಾನ ಹೋತಾ ನಹಿ. ದೇವಾನ್ ದೇವತೆಗಳಲ್ಲಿ ಜ್ಞಾನ ಇರೋದಿಲ್ಲ. ತುಮ್ ಕಹೆಂಗೆ ಹಮಾರೆ ಮೇ ಸಾರಾ ಜ್ಞಾನ ಹೇ. ನೀವು ಹೇಳ್ತೀರಾ, ನಮ್ಮಲ್ಲಿ ಎಲ್ಲ ಜ್ಞಾನ ಇದೆ. ಇನ್ ಲಕ್ಷ್ಮೀನಾರಾಯಣ ಮೇ ನಹಿ. ಈ ಲಕ್ಷ್ಮೀನಾರಾಯಣರಲ್ಲಿ ಕೂಡ ಜ್ಞಾನ ಇಲ್ಲ. ತೋ ಬಾಪ್ ತೋ ಯಥಾರ್ಥ ಬಾತ್ ಸಮಜಾತೆ ಹೈ ನಾ. ತಂದೆ ಕೂತ್ಕೊಂಡು ಯಥಾರ್ಥವಾದಂಥ ವಿಚಾರಗಳನ್ನು ತಿಳಿಸ್ತಾರೆ. ಈ ಜ್ಞಾನ ಬಡ ವಂಡರ್ಫುಲ್ ಹೈ. ಈ ಒಂದು ಜ್ಞಾನ ತುಂಬ ಅದ್ಭುತವಾಗಿದೆ. ತುಮ್ ಕಿತನೆ ಗುಪ್ತ ಸ್ಟೂಡೆಂಟ್ ಹೋ. ನೀವು ಎಷ್ಟೊಂದು ಗುಪ್ತವಾಗಿರೋ ವಿದ್ಯಾರ್ಥಿ ಆಗಿದ್ದೀರಿ. ತುಮ್ ಕಹೆಂಗೆ ಹಮ್ ಪಾಠಶಾಲಾ ಮೇ ಜಾತೆ ಹೇ. ನೀವು ಹೇಳ್ತೀರಾ, ನಾವು ಪಾಠಶಾಲೆಗೆ ಹೋಗ್ತೇವೆ. ಭಗವಾನ್ ನಮ್ಕೋ ಪಢಾತೆ ಹೇ. ಭಗವಂತನೇ ನಮಗೆ ಈ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಏಮ್ ಆಬ್ಜೆಕ್ಟ್ ಕ್ಯಾ ಹೇ. ಗುರಿ ಉದ್ದೇಶ ಏನಾಗಿದೆ. ಹಮ್ ಯಾ ಬನೆಂಗೆ. ನಾವು ಕೂಡ ಈ ರೀತಿ ಹಾಕ್ತೇವೆ. ಮನುಷ್ಯ ಸುನ್ಕರ್ ವಂಡರ್ ಖಾಯಂಗೆ. ಜನರು ಕೇಳಿಬಿಟ್ಟು ಆಶ್ಚರ್ಯಚಕಿತರಾಗ್ತಾರೆ. ಅಪ್ನೆ ಹೆಡ್ ಆಫೀಸ್ ಮೇ ಜಾತೆ ಹೇ. ಕ್ಯಾ ಪಡ್ತೆ ಹೋ. ತಮ್ಮ ಹೆಡ್ ಆಫೀಸ್ಗೆ ಹೋಗ್ತಾರೆ. ಏನು ಓದ್ತೀರಾ. ಮನುಷ್ಯ ಸೇ ದೇವತಾ. ಮಾನವರಿಂದ ದೇವತೆಗಳು. ಬೆಗ್ಗರ್ ಸೆ ಪ್ರಿನ್ಸ್. ಭಿಕ್ಷಕರಿಂದ ಪ್ರಿನ್ಸ್ಗಳು. ಪ್ರಿನ್ಸ್ ಬನ್ನೆ ಕಿ ಪಡಾಯಿ ಪಡ್ ರಹೆ ಹೋ. ರಾಜಕುಮಾರರಾಗುವಂಥ ವಿದ್ಯೆಯನ್ನು ನೀವು ಓದ್ತಾ ಇದ್ದೀರಿ. ತುಮಾರೆ ಚಿತ್ರ ಬಿ ಫಸ್ಟ್ ಕ್ಲಾಸ್ ಹೇ. ನಿಮ್ಮ ಹತ್ರ ಚಿತ್ರಗಳು ತುಂಬ ಚೆನ್ನಾಗಿದೆ. ದಾನ್ ಬಿ ಹಮೇಶಾ ಪಾತ್ರಕ್ಕೋ ಕಿಯಾ ಜಾತಾ ಹೇ. ಧನ ಸಂಪತ್ತನ್ನು, ದಾನವನ್ನು ಪಾತ್ರರನ್ನು ನೋಡಿ ಕೊಡಬೇಕಾಗುತ್ತೆ. ಪಾತ್ರ ತುಮಕೋ ಕಹಾ ಮಿಲೇಗಾ. ಪಾತ್ರ ಎಲ್ಲಿಂದ ಸಿಗ್ತಾರೆ. ಶಿವಕ್ಕೆ, ಲಕ್ಷ್ಮೀನಾರಾಯಣಕ್ಕೆ, ರಾಮ್ ಸೀತಾಕ್ಕೆ ಮಂದಿರೋಮೆ. ಪಾತ್ರರು ಸಿಗ್ತಾರೆ ನಿಮಗೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ, ರಾಮ ಸೀತೆ ಮಂದಿರದಲ್ಲಿ.
ವಹಾ ಜಾಕರ್ ತುಮ್ ಉನೋಂಕಿ ಸೇವಾ ಕರೋ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಅವ್ರಿಗೂ ಸೇವೆ ಮಾಡಿ. ಅಪನಾ ಟೈಮ್ ವೇಸ್ಟ್ ನಹಿ ಕರೋ, ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡಿ. ಗಂಗಾ ನದಿ ಪರ್ ಬಿ ಜಾಕರ್ ತುಮ್ ಸಮಜಾವೋ, ಗಂಗಾ ನದಿಯಲ್ಲಿ ಹೋಗ್ಬಿಟ್ಟು ನೀವು ತಿಳಿಸ್ಕೊಡಿ. ಪತಿತ್ ಪಾವನಿ ಗಂಗಾ ಹೈ ಯಾ ಪರಂಪಿತ ಪರಮಾತ್ಮ ಹೈ, ಪತಿತ ಪಾವನಿ ಗಂಗೆನೋ ಅಥವಾ ಪರಮಾತ್ಮನೋ. ಸರ್ವ ಕಾ ಸದ್ಗತಿ ಯಾ ಪಾನಿ ಕರೆಂಗೆ ಯಾ ಬೇಹದ್ ಕಾ ಬಾಪ್ ಕರೆಂಗೆ, ಎಲ್ಲರಿಗೂ ಸದ್ಗತಿಯನ್ನು ಮಾಡೋ ಅಂಥವ್ರು ತಂದೆ ಮಾಡ್ತಾರೋ ಅಥವಾ ನೀರು ಮಾಡುತ್ತೋ, ತುಮ್ ಇಸ್ ಪರ್ ಅಚ್ಚಿ ರೀತಿ ಸಮಜಾ ಸಕೆಂಗೆ, ನೀವು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ಬೋದು. ವಿಶ್ವ ಕಾ ಮಾಲಿಕ್ ಬನ್ನೆ ಕಾ ರಾಸ್ತಾ ಬತಾತೆ ಹೋ, ನೀವು ಕೂಡ ವಿಶ್ವದ ಮಾಲೀಕರಾಗುವಂಥ ದಾರಿಯನ್ನು ತೋರಿಸ್ತೀರ. ದಾನ್ ಕರ್ತೆ ಹೋ ಕೌಡಿ ಜೈಸಾ ಮನುಷ್ಯಂಕೋ ಹೀರೆ ಜೈಸಾ ವಿಶ್ವ ಕಾ ಮಾಲಿಕ್ ಬನಾತೆ ಹೋ, ದಾನ ಮಾಡ್ತೀರಾ, ಕವಡೆ ಥರ ಆಗೋಗಿರೋ ಮನುಷ್ಯರಿಗೂ ಕೂಡ ತಾವು ವಜ್ರ ಸಮಾನರನ್ನಾಗಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಾ. ಭಾರತ್ ವಿಶ್ವ ಕಾ ಮಾಲಿಕ್ ತಾನ, ಭಾರತ ದೇಶ ವಿಶ್ವದ ಮಾಲೀಕ ಆಗಿತ್ತಲ್ವ. ತುಮ್ ಬ್ರಾಹ್ಮಣೋಂಕೋ ದೇವತಾವನ್ಸೆ ಭಿ ಉತ್ತಮ್ ಕುಲ ಹೇ, ತಾವು ಬ್ರಾಹ್ಮಣರದು ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿರುವಂಥ ಕುಲ ಆಗಿದೆ. ಯಾ ಬಾಬಾ ತೋ ಸಮಜಾತೆ ಹೇ, ಇದಂತೂ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಮೈ ಬಾಪ್ ಕಾ ಏಕ ಹಿ ಸಿಕ್ಕಿಲ್ಲದ ಬಚ್ಚಾ ಹೂँ, ನಾನು ತಂದೆಯ ಒಂದೇ ಒಂದು ಅಮೂಲ್ಯವಾಗಿರೋಂಥ ಮಗುವಾಗಿದ್ದೀನಿ. ಬಾಬಾನೇ ಹಮಾರ ಯ ಶರೀರ್ ಲೋನ್ ಪರ್ ಲಿಯಾ ಹೇ, ತಂದೆ ಕೂಡ ಈ ಶರೀರವನ್ನು ಲೋನ್ ಆಗಿ ತಗೊಂಡಿದ್ದಾರೆ. ತುಮಾರೇ ಸಿವಾಯ್ ಅವ್ರ ಕೋಯಿ ಬಿ ಯಹ ಬಾತೆ ಸಮಜ್ ನಾ ಸಕೆ, ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಕಿ ಹಮಾರೇ ಪರ್ ಸವಾರಿ ಕಿ ಹುಯಿ ಹೇ, ತಂದೆ ಕೂಡ ನಮ್ಮ ಮೇಲೆ ಸವಾರಿ ಮಾಡಿದ್ದಾರೆ. ಹಮ್ನೆ ಬಾಬಾಕ್ಕೆ ಕುಲ್ಲೆ ಪರ್ ಬಿಟಾಯಾ ಹೇ, ಅರ್ಥಾತ್ ಶರೀರ್ ದಿಯಾ ಹೇ ತೋ ಸರ್ವಿಸ್ ಕರೋ. ಈಗ ತಂದೆಯನ್ನು ನಮ್ಮ ಒಂದು ಹತ್ರ ಕೂಡಿಸ್ಕೊಂಡಿದ್ದೇವೆ, ಅರ್ಥಾತ್ ಬಾಬಾ ಅವ್ರಿಗೆ ಶರೀರ ಕೊಟ್ಟಿದ್ದೇವೆ ಅಂದರೆ ಸರ್ವಿಸನ್ನು ಮಾಡಬೇಕಾಗುತ್ತೆ. ಉನ್ಕಾ ಏವಾಜ್ ಫಿರ್ ಬಿ ಕಿತ್ನಾ ದೇತೆ ಹೇ, ಬಾಬಾ ಅವರು ಅದಕ್ಕೆ ರಿಟರ್ನ್ ಆಗಿ ಎಷ್ಟೊಂದು ಕೊಡ್ತಾರೆ. ಜೋ ಹಮ್ಕೋ ಸಬ್ಸೆ ಊಂಚ ಕಂದೆ ಪರ್ ಚಢಾತೆ, ಮತ್ತೆ ನಮ್ಮನ್ನು ಎಲ್ರಿಗಿಂತಲೂ ಮೇಲಕ್ಕೆ ಎತ್ಕೊಂಡು ಹೋಗ್ತಾರೆ. ನಂಬರ್ 1 ಲೇ ಜಾತೆ ಹೇ, ನಂಬರ್ 1ನಲ್ಲಿ ತೊಗೊಂಡೋಗ್ತಾರೆ. ಬಾಬಾ ಕೋ ಬಚ್ಚೆ ಪ್ಯಾರೆ ಲಗ್ತೆ ಹೇ ತೋ ಉನ್ಕೋ ಭಿ ಕಂದೋಂ ಪರ್ ಬಿಟಾತೆ ಹೇ ನ ಚಢಾತೆ ಹೇ ನ, ಮಕ್ಕಳು ತಂದೆಗೆ ಪ್ರಿಯರು ಅಂತಂದಮೇಲೆ ಅವರನ್ನು ತಮ್ಮ ಕತ್ತಲ್ಲಿ ಭುಜದ ಮೇಲೆ ಇಟ್ಕೊತಾರೆ. ಮಾ ಬಚ್ಚೆ ಕೋ ಸಿರ್ಫ್ ಗೋದ್ ತಕ್ ಲೇತಿ ಹೇ, ತಾಯಿ ಮಕ್ಕಳನ್ನು ಮಡ್ಲಿಗಷ್ಟೇ ತೊಗೊತಾರೆ, ತಂದೆ ಆಗಿರೋ ಭುಜದ ಮೇಲೆ ಕೂಡಿಸ್ಕೊತಾರೆ. ಬಾಬಾ ತೋ ಕಂದೋಂ ಪರ್ ಚಢಾತೆ, ತಂದೆ ಅಂತೂ ಭುಜದ ಮೇಲೆ ಏರಿಸ್ಕೊತಾರೆ. ಪಾಠಶಾಲಾ ತೋ ಕಭಿ ಕಲ್ಪನಾ ನಹಿ ಕಹಾ ಜಾತಾ ಹೇ, ವಿದ್ಯಾಲಯನ ಎಂದು ಕಲ್ಪನೆ ಅಂತ ಹೇಳೋದಿಲ್ಲ. ಸ್ಕೂಲ್ ಮೇ ಹಿಸ್ಟ್ರಿ ಜಾಗ್ರಫಿ ಪಡ್ತೆ ಹೇ ಕ್ಯಾ ವಹ ಕಲ್ಪನಾ ಹುಯಿ, ಶಾಲೆಯಲ್ಲಿ ಇತಿಹಾಸ ಭೂಗೋಳ ಓದಿಸ್ತಾರೆ ಅಂದರೆ ಅದೇನು ಕಲ್ಪನೆ ಆಯಿತಾ? ಯಾ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಏನಾ, ಶಿವಬಾಬಾ ಓದಿಸ್ತಾ ಇರೋದು ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಆಗಿದೆಯಲ್ವಾ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। बहुत प्रेम से बैठकर रूहानी बाबा को याद करना, ತುಂಬ ಪ್ರೀತಿಯಿಂದ ಕೂತ್ಕೊಂಡು ಆತ್ಮಿಕ ತಂದೆಯನ್ನು ನೆನಪು ಮಾಡಬೇಕು. ಯಾದ್ ಮೇ ಪ್ರೇಮ್ ಕೆ ಆನ್ಸು ಆ ಜಾಯೆ ತೋ ಆನ್ಸು ವಿಜಯಮಾಲಾ ಕಾ ದಾನ ಬನ್ ಜಾಯೇಗಾ. ಬಹಳಷ್ಟು ಪ್ರೀತಿಯಿಂದ ಕೂತ್ಕೊಂಡು ಆತ್ಮಿಕ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಒಂದು ಪ್ರೀತಿಯ ಕಣ್ಣೀರು ಬಂದಾಗ ಆ ಕಣ್ಣೀರೇ ನಿಮಗೆ ವಿಜಯಮಾಲೆಯಲ್ಲಿ ಮಣಿಯನ್ನಾಗಿ ಮಾಡಿಸುತ್ತೆ. ಅಪನಾ ಸಮಯ ಭವಿಷ್ಯ ಪ್ರಾರಬ್ಧ ಬನಾನೆ ಮೇ ಸಫಲ್ ಕರ್ನಾ ಹೇ, ತಮ್ಮ ಭವಿಷ್ಯವನ್ನು ಪ್ರಾರಬ್ಧ ರೂಪಿಸ್ಕೊಳ್ಳೋದ್ರಲ್ಲಿ ಟೈಮನ್ನು ಸಫಲ ಮಾಡ್ಕೋಬೇಕು. ಅಂತರ್ಮುಖಿ ಹೋ ಸಬ್ಕೋ ಅಲಫ್ ಕಾ ಪರಿಚಯ ದೇನ, ಅಂತರ್ಮುಖಿಗಳಾಗಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಜಾದಾ ತೀಕ್ ನಹಿ ಕರ್ನಿ, ಹೆಚ್ಚಿಗೆ ನೀವು ಸುಮ್ಮನೆ ಹೇಳ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಏಕ್ ಹಿ ಫುರ್ನಾ ರಹೆ ಕಿ ಐಸಾ ಕೋಯಿ ಕರ್ತವ್ಯ ನಾ ಹೋ ಜಿಸ್ಕಿ ಸಜಾ ಖಾನಿ ಪಡೆ, ಇಂತಹ ಯಾವುದೇ ಕೆಲಸಗಳನ್ನು ಮಾಡೋಕ್ಕೆ ಹೋಗಬಾರ್ದು, ಶಿಕ್ಷೆ ಅನುಭವಿಸುವಂಥದ್ದು. वरदान शुभ भावना से सेवा करने वाले बाप समान अपकारियों पर भी उपकारी भवा।
ಶುಭ ಭಾವನೆಯಿಂದ ಸೇವೆ ಮಾಡುವಂಥವರು ತಂದೆ ಸಮಾನ, ಅಪಕಾರಿಗಳ ಮೇಲೂ ಕೂಡ ಉಪಕಾರಿಗಳು ಆಗಿರಿ. ಜೈಸೆ ಬಾಬಾ ಅಪಕಾರಿಯೋಂ ಪರ್ ಉಪಕಾರ ಕರ್ತೆ ಹೇ, ಹೇಗೆ ತಂದೆ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡ್ತಾರೆ, ಐಸೆ ಆಪ್ಕೆ ಸಾಮ್ನೆ कैसे भी आत्मा हो लेकिन अपने रहम की वृत्ति से शुभ भावना से उसे ಪರಿವರ್ತನ್ कर दो. ಹೇಗೆ ತಂದೆ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡ್ತಾರೆ, ಅದೇ ರೀತಿ ತಮ್ಮ ಒಂದು ಎದುರುಗಡೆ ಎಂತಹ ಅಪಕಾರಿ ಆತ್ಮಗಳೇ ಬರ್ಬೋದು, ಆದರೆ ತಾವು ತಮ್ಮ ದಯಾವೃತ್ತಿಯಿಂದ ಶುಭ ಭಾವನೆಯಿಂದ ಅವರನ್ನು ಕೂಡ ಪರಿವರ್ತನೆ ಮಾಡಿಬಿಡಿ. ಇದೇ ಸತ್ಯವಾಗಿರ್ತಕ್ಕಂಥ ಸೇವೆ ಆಗಿದೆ. ಜೈಸೆ ಸೈನ್ಸ್ ವಾಲೆ ರೇತ್ ಮೇ ಬಿ ಖೇತಿ ಪೈದಾ ಕರ್ ದೇತೆ ಹೇ, ಹೇಗೆ ವಿಜ್ಞಾನಿಗಳು ಮರಳುಗಾಡಿನಲ್ಲೂ ಕೂಡ ಏನು ಮಾಡ್ತಾರೆ, ಒಳ್ಳೆಯ ಫಲಗಳನ್ನು ಉತ್ಪತ್ತಿ ಮಾಡಿಬಿಡ್ತಾರೆ. ಐಸೆ ಸೈಲೆನ್ಸ್ ಕಿ ಶಕ್ತಿ ಸೆ रहम दिल बन अपकारियों पर भी उपकार कर ಧರಣಿ ಕೋ ಪರಿವರ್ತನ್ ಕರೋ. ತಾವು ಕೂಡ ವಿಜ್ಞಾನದಿಂದ ಹೇಗೆ ಅವರು ಒಳ್ಳೊಳ್ಳೆ ಬೆಳೆಗಳನ್ನು ತೆಗಿತಾರೆ, ಅದೇ ಥರ ಶಾಂತಿಯ ಶಕ್ತಿಯಿಂದ ದಯಾಹೃದಯಗಳಾಗಿ ಅಪಕಾರಿಗಳ ಮೇಲೂ ಕೂಡ ಉಪಕಾರ ಮಾಡಿ ಧರಣಿಯನ್ನು ಪರಿವರ್ತನೆ ಮಾಡಿ. ಸ್ವಪರಿವರ್ತನ ಸೆ ಶುಭ ಭಾವನಾ ಸೆ कैसे भी ಆತ್ಮ ಪರಿವರ್ತನ್ ಹೋ ಜಾಯೆಂಗೆ. ಸ್ವಪರಿವರ್ತನೆಯಿಂದ ಶುಭ ಭಾವನೆಯಿಂದ ಎಂಥದ್ದೇ ಆತ್ಮಗಳು ಇರ್ಬೋದು, ಅಂಥವರನ್ನು ಕೂಡ ನೀವು ಪರಿವರ್ತನೆ ಮಾಡಿ. ಕ್ಯೋಂಕಿ ಶುಭ ಭಾವನಾ ಸಫಲತಾ ಅವಶ್ಯ ಪ್ರಾಪ್ತ ಕರಾತಾ ಹೇ. ಶುಭ ಭಾವನೆ ಅಂತಕ್ಕಂಥದ್ದು ಸಫಲತೆಯನ್ನು ಅವಶ್ಯಕವಾಗಿ ಪ್ರಾಪ್ತಿ ಮಾಡಿಸುತ್ತೆ. ಸ್ಲೋಗನ್ ಜ್ಞಾನ ಕಾ ಸ್ಮರಣ ಕರ್ನಾ ಹಿ ಸದಾ ಹರ್ಷಿತ್ ರಹನೆ ಕಾ ಆಧಾರ ಹೇ. ಜ್ಞಾನದ ಸ್ಮರಣೆ ಮಾಡೋದೇ ಸದಾ ಖುಷಿಯಾಗಿರೋದಕ್ಕೆ ಆಧಾರ ಆಗಿದೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್.